ಹರಿದಾಸ ಸಾಹಿತ್ಯಕ್ಕೆ ದುಡಿದಂತಹ ವ್ಯಕ್ತಿಗಳನ್ನ ಒಂದು ಸನ್ಮಾನ ಅನ್ನೋದು ದೊಡ್ಡ ಮಾತು ಕೈಗೊಂಡ್ತಾರೆ. ಒಂದು ಪ್ರೀತಿಪೂರ್ವಕವಾದಂತಹ ಒಂದು ಸತ್ಕಾರ ಅಂತ ಹೇಳ್ಬಹುದು, ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ವಿ ನಮ್ಮ ಹರಿದಾಸ ಸಂಘದಿಂದ. ಈ ಒಂದು ಸತ್ಕಾರಕ್ಕೆ ಭಾಜನರಾಗಿರುವಂತಹವರು ಮೊದಲನೆಯವರು ಶ್ರೀಯುತ ಜಯರಾಜ್ ಕುಲಕರ್ಣಿ ಅವರು. ದಾಸರು, ಹರಿಕಥಾ ವಿದ್ವಾನ್, ಸಂಗೀತ ವಿದ್ವಾಂಸರು, ರಾಮಾಯಣ ಹಾಗೂ ಗೀತಾ ಭಾಷ್ಯ ಹಾಗೂ ಕನಕದಾಸರ ಪುಸ್ತಕಗಳನ್ನು ಅವರು ರಚನೆ ಮಾಡಿದ್ದಾರೆ. ಅವರ ತಾತ ಹಂಡೆ ಶ್ರೀಪಾದ ದಾಸರು ರುಕ್ಮಾಂಗದ ಚರಿತ್ರೆ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಶ್ರೀಕೃಷ್ಣ ತರಗತಿಯನ್ನು ನಡೆಸ್ತಾ ಇದ್ದಾರೆ. ಪ್ರಶಸ್ತಿ ದೊರಕಿರೋದು ಹರಿದಾಸ ಸಂಘದಿಂದ, ಶ್ರೀ ರಾಘವೇಂದ್ರ ಸೇವಾ ಟ್ರಸ್ಟ್ನಿಂದ, ದಕ್ಷಿಣ ಕರ್ನಾಟಕ ಭಜನಾ ಪರಿಷತ್ನಿಂದ. ಅವರ ಒಂದು ಸಾಧನೆ ಬಗ್ಗೆ ತುಂಬಾ ಅವರಿಗೆ ಗೌರವ. ಅವರ ಒಂದು ಪರಿಚಯದಿಂದ ಅವರಿಬ್ಬರ ಪರಿಚಯಕ್ಕೆ ತುಂಬಾ ಮಹತ್ವ ಕೊಟ್ಟರು. ಅವರಿಗೆ ಧನ್ಯವಾದಗಳು. ವಿಶೇಷವಾಗಿ ಜೇಪುರಿ ನಗರದ ಸುತ್ತು ಕೂಡ ಭಜನಾ ಸಂಸ್ಕೃತಿಯನ್ನು ವಿಶೇಷವಾಗಿ ಹರಡಿದಂಥವ್ರು ನಮ್ಮ ಇವರು ಆಚಾರ್ಯ ಅವರು. ಒಂದು ವಿಶೇಷ ಅಂತಂದ್ರೆ ಉಡುಪಿಯಲ್ಲಿ ಇವರ ತಂದೆ ಹಂಡೆ ಗುರು ವೇದವ್ಯಾಸರು, ಅವರು ನಮಗೆ ನಿಜವಾಗ್ಲೂ ಗುರುಗಳು. ಹಂಡೆ ಗುರು ವೇದವ್ಯಾಸರ ಪ್ರವಚನವನ್ನು ತುಂಬಾ ಕೇಳಿದ್ದೀನಿ. ಹಿಂದೆ ನಮ್ಮ ಬತ್ತಿಗೆರೆ ಅಚ್ಯುತದಾಸರು 15 ದಿವಸದ ಶಿಬಿರಗಳು ಮಾಡ್ತಿದ್ರು. ಆ ಅನೇಕ ಶಿಬಿರಗಳಿಗೆ ನಾನು ಭಾಗವಹಿಸಿದ್ದೆ ಕಳೆದ 25 ವರ್ಷದ ಹಿಂದೆ. ಅದರಲ್ಲಿ ಪ್ರಮುಖವಾಗಿ ಇವರ ತಂದೆ ನೋಡೋದು ಹೇಗಿತ್ತು, ತುಂಬಾ ಸರಳ ವ್ಯಕ್ತಿ. ಅವ್ರು ಬರೆದಂಥ ಪುಸ್ತಕ, ರಾಮಾಯಣದ ಪುಸ್ತಕ ನನ್ನ ಹತ್ರ ಈಗಲೂ ಇದೆ. ಎಷ್ಟು ಚೆನ್ನಾಗಿ ಮಾತಾಡೋರು ಅಂದ್ರೆ, ರಾಮನ ಬಗ್ಗೆ ವರ್ಣನೆ ಮಾಡ್ತಾ ಇದ್ರೆ, ದಶರಥರ ಕೆಲವು ಪಾತ್ರಗಳ ಬಗ್ಗೆ ವರ್ಣನೆ ಮಾಡ್ತಿದ್ರೆ ಕಣ್ಣು ಮುಂದೆ ನಮಗೆ ಆ ಚಿತ್ರ ಬರೋದು. ಅಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅಷ್ಟೇ ಸರಳ ವ್ಯಕ್ತಿ. ಅವ್ರು ಅಷ್ಟು ದೊಡ್ಡ ವ್ಯಕ್ತಿ ಗೊತ್ತೇ ಆಗ್ತಿರಲ್ಲ. ಮಹಾನ್ ಪುಣ್ಯಿಕರು ಅವರು. ಹಂಡೆ ಗುರು ವೇದವ್ಯಾಸ ಅವರು ನಮಗೆ ಗುರುಗಳು. ಅವರ ಮಗಳಿವರು ಬೇಕಾಷ್ಟು ಜನಕ್ಕೆ, ವಿಶೇಷವಾಗಿ ನಮ್ಮ ರಾಗಿಗುಡ್ಡ ಆಂಜನೇಯನ ದೇವಸ್ಥಾನದಲ್ಲಿ ಪ್ರತಿ ವಾರ ಹೋಗಿ ಭಜನೆ ಮಾಡ್ತಾರೆ. ತುಂಬಾ ಟೀಮೇ ಹೋಗಿ ಮಾಡ್ತಾರೆ. ಯಾರು ಕೇಳಿ ಬಿಟ್ಟೆ ಯಾವ ದೇವಾಲಯದಲ್ಲ, ನಿಜವಾಗೂ ಅವರ ತಂದೆಯ ಆಶೀರ್ವಾದ ಅವರಿಗಿದೆ. ಅವ್ರನ್ನ ಕೇಳ್ಕೊಂಡ್ವಿ, ನೀವು ಕೂಡ ಬರಬೇಕು. ಇಂಥವ್ರ ದರ್ಶನ ಮಾಡದೆ ನೋಡಿ, 4 ಜನ ಇದಾರಲ್ಲ, ಈ ಸಾಧಕರಲ್ಲಿ ಸರಸ್ವತಿ ತಾಂಡವಾಡ್ತಿರ್ತಾಳೆ. ಆ ದರ್ಶನ ಮಾಡಿದ್ರೆ ನಮಗೆಲ್ಲ ಒಂದು ದೊಡ್ಡ ಲಾಭ. ಆಕೆ ಇವತ್ತು ಬಂದಿದ್ದಾರೆ. 4 ಜನಕ್ಕೆ ನಮ್ಮ ಹರಿದಾಸ ಸಂಘದ ವತಿಯಿಂದ ನಿಮ್ಮೆಲ್ಲರೂ, ನೀವು ಯಾರ್ಯಾರೆಲ್ಲ ಬಂದು ಜ್ಞಾನ ಪಿಪಾಸುಗಳು ಭಗವಂತನ ನಾಮ ಹೇಳಿ